ಶುಗರ್ ಕಮ್ ಟು ಆನ್ ಸ್ಟೇಜ್. ಇವತ್ತು ನನ್ನ ಸೈಟಿಗೆ ಬಂದು ಸೈಟ್ನೆಲ್ಲ ವಿಸಿಟ್ ಮಾಡ್ತಾ ಇದ್ದೆ. ಯಾಕೆ ಅಂತಂದ್ರೆ ನಮ್ಮ ಆಕ್ಚುಲಿ ವರ್ಕ್ ನಾನು ಸ್ಟಾರ್ಟ್ ಆಗೈತೆ ಅಂತ ನೆನ್ನೆ ಹೇಳಿದ್ದೆ. ಆ ವರ್ಕ್ ಏನು ಅಂತಂದ್ರೆ ಇದೇನೆ ನೋಡಿ, ಈ ತರ ಕಟ್ ಮಾಡಿ ಇದ್ರೊಳಗಡೆ ನಮ್ದು ರೇಸ್ ವೇ ಅನ್ನೋದನ್ನ ಫಿಟ್ ಮಾಡ್ತಾರೆ. ಅದಾದ್ಮೇಲೆ ಫಂಕ್ಷನ್ ಇತ್ತು, ಅದೇ ನೆನ್ನೆ ಹೇಳಿದ್ನಲ್ಲ ಸೇಫ್ಟಿ ಫಂಕ್ಷನ್ ಅಂತ. ಆಕ್ಚುಲಿ ಮೇನ್ ಫಂಕ್ಷನ್ ಇದ್ದಿದ್ದು ಇವತ್ತು. ಅದಕ್ಕೋಸ್ಕರ ನಮಗೆಲ್ಲ ಈ ತರ ಚೇರ್ನ ಅರೇಂಜ್ ಮಾಡಿದ್ರು. ಅದಾದ್ಮೇಲೆ ಶುಗರ್ ಬಂದ. ಕೇಕ್ ನ ಈ ತರ ಒತ್ಕೊಬತ್ತಿರೋದನ್ನ ನೋಡ್ಬಿಟ್ಟು ನಾವು ನಮ್ ಕಾಲೇಜಲ್ಲಿ ಮಾಡಿದ್ದು ಡ್ಯಾನ್ಸು ನೆನ್ಪಾಯ್ತು. ಎಲ್ಲ ಹೇಳ್ತಿರ್ಲ ಅಲ್ಲಿ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಆಮೇಲೆ ವರ್ಕರ್ಸ್ ಕಡೆಯಿಂದ ಡ್ಯಾನ್ಸು ಮತ್ತೆ ನಾಟಕ ಸ್ಟಾರ್ಟ್ ಆಯ್ತು. ಎಣಿರ್ ಮುಂದೆ ಹಾಕ್ತಾರಲ್ಲ ಟಂಕಣಕ ಡಬ್ಬ ಕೂತು. ಆಮೇಲೆ ನಮ್ ಕಂಪ್ನಿಯವರು ಶುಗರ್ಗೆ ಒಂದು ಸರ್ಪ್ರೈಸ್ ಗಿಫ್ಟ್ ನ ಕೊಟ್ರು. ಏನು ಅಂತಂದ್ರೆ ಬೆಸ್ಟ್ ಇಂಜಿನಿಯರ್ ಅವಾರ್ಡ್ ನ ಕೊಟ್ರು. ಅದಾದ್ಮೇಲೆ ಇವನ್ ಮೈಂಡ್ ಅಲ್ಲಿ ಈ ತರ ಅನ್ಕೊಂಡಿರ್ಬೋದು, ಅಪ್ಪ ಒಂದ್ ಹುಡುಗಿ ನೋಡೋ, ಬೇಗ ನನ್ಗೆ ಮದ್ವೆ ಮಾಡೋ. ಆಮೇಲೆ ಹೊಟ್ಟೆ ಹಸಿದಿತ್ತು. ಅದಕ್ಕೋಸ್ಕರ ಎರಡೆರಡು ಪಾರ್ಸನಲ್ ಇಸ್ಕೊಂಡು ನಾವು ಊಟದ ಕಡೆ ಹೊರಟು. ನಮ್ ಶುಗರ್ಗೆ ಇವತ್ತು ಬೆಸ್ಟ್ ಇಂಜಿನಿಯರ್ ಅವಾರ್ಡ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇವತ್ತು ಆ ಗಿಫ್ಟ್ ನ ಅನ್ಬಾಕ್ಸ್ ಮಾಡ್ತಾ ಇದ್ದಾನೆ. ಟೇಕ್ ಇಟ್ ಅಂಡ್ ಅನ್ಬಾಕ್ಸ್ ಇಟ್. ಏನಿರ್ಬೋದು ಗೊತ್ತಾ ನಿಮ್ಗೆ ಇದ್ರಲ್ಲಿ? ನನ್ ಪ್ರಕಾರ ಅದು ಏನಂತಂದ್ರೆ ಡೈಮಂಡ್ ಏನಾದ್ರು ಕೊಟ್ಟಿರ್ತಾರೆ ಅಂತ ಅನ್ಕೋತ. ಡೈಮಂಡ್ಗೂ ಬೆಲೆ ಬಹಳ ತಗೊಳಕ್ ಜಾಸ್ತಿ. ಹೌದಾ? ಏನಿರ್ಬೋದು? ಕೂತ್ಕೊಂಡು ತೋರಿಸ್ತೀನಿ. ಏನ ಬಾಟ್ಲನ್ನ ಕ್ಲೂ ಕೊಟ್ಬಿಟ್ಟಲ್ಲ ಏನು ಅಂತ. ಥೂ, ನಿಮ್ಮಂಥವ್ರಿಂದನೇ ಕಣೋ ಜೀವನ. ನನ್ ಲಾಗಲ್ಲಿ ಯಾಕೆ ವ್ಯೂಸ್ ಬರ್ತಿಲ್ಲ ಅನ್ಕೋತೀನಿ. ಈ ತರ ನೀನ್ ಮೊದ್ಲೇ ಕ್ಲೂ ಕೊಟ್ಬಿಟ್ರೆ. ಓ, ಈಗ ಆ ಬಾಟ್ಲನ್ನ ನಾನು ಕೊಟ್ಬಿಡು. ನೋವೇ ಚಾನ್ಸೇ ಇಲ್ಲ. ನೀನೊಬ್ಬ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದಲ್ಲ, ನೀನು ನನ್ನ ಭಾಗಕ್ಕೆ ಶತ್ರು ಆಗೋಗ್ಬಿಟ್ಟಲ್ಲ. ಎಮೋಷನಲ್ ಡ್ಯಾಮೇಜ್. ಓಕೆ. ಆಮೇಲೆ ಶುಗರ್ಗೆ ಸ್ವಲ್ಪ ಕ್ವಾಟ್ಲೆನ ಕೊಟ್ಕೊಂಡು ಇವತ್ತಿನ ದಿನನ ಇಲ್ಲಿಗೆ ನಾನು ಎಂಡ್ ಮಾಡಿದೆ.